ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸಿಗಲಿ ಗ್ರಾಮದ ತುಳಜಾಭವಾನಿ ದೇವಸ್ಥಾನದ ಆವರಣದಲ್ಲಿ ಭಾನುವಾರ ರೆಡ್ಡಿ ಸಮಾಜದ ವತಿಯಿಂದ ಮಹಾಸಾಧ್ಯ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು. ಅದರಂತೆ ಗ್ರಾಮ ಪಂಚಾಯತಿ ಆವರಣದಲ್ಲಿಯೂ ಸಹ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ SP ಬಳಿಗಾರ, ತಾಲೂಕು ಕಸಾಪ ಸಿಗಲಿ ಹೋಬಳಿ ಘಟಕದ ಅಧ್ಯಕ್ಷ ಪ್ರವೀಣ್ ಹುಲ್ಗರ ಮಾತನಾಡಿದರು. ರಾಜು ಎತ್ತಿನಮನಿ, ಯಲ್ಲಪ್ಪ ತಳವಾರ, DY ಹುಣಗುಂದ, ವೀರಣ್ಣ ಪವಾಡದ, ರಮೇಶ್ ಬಾರ್ಕಿ, ಶಿವಣ್ಣ ಕುರಿ, ನಿಂಗಪ್ಪ ಎತ್ತಿನಮನಿ, ಬಸಣ್ಣ ಕರ್ಜಗಿ, ಗೌರಮ್ಮ ಹುಲ್ಲೂರ, ಗಂಗಪ್ಪ ಹುಲ್ಲೂರ, ಮಂಜುನಾಥ್ ಶಂಭೋಜಿ, ಸುರೇಶ್ ಗೋಧಿ, ರಫೀಕ್ ಕಲಬುರ್ಗಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಹೇಮರೆಡ್ಡಿ ಮಲ್ಲಮ್ಮನ ನಾಟಕ ಐತಿ. ಈಗ ತಾಯಿ ಗೌರಮ್ಮ ಹೇಳಿದಲ್ಲ, ಹೇಮರೆಡ್ಡಿ ಮಲ್ಲಮ್ಮನ ಮೇಲೆ ಸೋಮನ್ ಪದಗಳು ಅದರೊಳಗೆ ತಿಳಿದಿ ನಮಗೆ. ಈಗ ಹೇಳಿದ್ಲಿಕ್ಕೆ ಏನಂತ, ಹೇಮರೆಡ್ಡಿಯ ಸೊಸೆಯಾಗಿ ಭರಮರೆಡ್ಡಿಯ ಸತಿಯಾಗಿ, ಹಂಗ ಭರಮರೆಡ್ಡಿ ಅನ್ನವನ್ನ ಹೆಂಡತಿಯಾಗಿ ಗುರಿ ಬರ್ತಾಳ. ಆ ಭರಮರೆಡ್ಡಿ ಅಂದ್ರೆ ಬಹಳ ಪರಿಶುದ್ಧ ಮನಸ್ಸಿನ ದನ ಕಾಯ ಉದ್ಯೋಗ ನಾವು. ಅದು ಊರ ಅವಂಗ ಉಸ್ಮಾನ್ ರೆಡ್ಡಿ ಇರ್ತಿದ್ರು. ಅವನೇ ಮುಚ್ಚಿಟ್ಟಿದ್ದಲ್ಲ, ಎಲ್ಲರಿಗಿಂತ ಪಕ್ಕನ ಇದ್ದ, ಆದ್ರೆ ಬಹಳ ಮುಗ್ಧ ಇದ್ದ. ದನ ಕಾಯ್ದ ಒಂದು ಸಹಾಯಕ ಅವನ ಹೆಂಡತಿಯಾಗಿ ಬರ್ತಾಳ. ಅದು ಒಂದು ಕೂಡು ಮನಿತನ. ಆ ಮನಿತನದೊಳಗೆ ವೇಮನ ಅಂತ ಒಬ್ಬ ಮನಿತನ ಇರ್ತಾನ. ಬಹಳ ವಿಷಯ ಒಳಪಟ್ಟ ಇದೆಲ್ಲ ಇತಿಹಾಸ ನಾಟಕಗಳ ಮುಖಾಂತರ ಮುಖಾಂತರ ತಿಳಿದುಕೊಟ್ಟು ಅವನ ಹೇಮರೆಡ್ಡಿ ಮಲ್ಲಮ್ಮ ಅಕ್ಕಮಹಾದೇವಿ ಒಲಿಸಿಕೊಂಡಂಗ ಶ್ರೀಶೈಲ ಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಮಾಡಿಕೊಂಡಂಥ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ಬಹಳ ಪವಿತ್ರ ಸಾಧ್ವಿ ಮಣಿಯಾಗಿದ್ದು, ಒಬ್ಬ ದೊಡ್ಡ ಮಹಿಳಾ ಸಂತಳಾಗಿದ್ದು ಭಾರತ ದೇಶದ ಇತಿಹಾಸದೊಳಗೆ ಅಂತ ಹೇಳ್ತಾ, ಅವರ ಈ ದಿನಾಚರಣೆಯನ್ನು ಸರ್ಕಾರ ಪ್ರತಿ ವರ್ಷ ಮೇ ಈ 10ನೇ ತಾರೀಕಿನಂದು ಮಾಡಲಿಕ್ಕೆ ನಿರ್ಧಾರ ತಗೊಂಡ ಮೇಲೆ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಒಳಗೂ ಕೂಡ ಇರ್ತಕ್ಕಂಥ ಸಿಬ್ಬಂದಿಯವರೆಲ್ಲ ಅಲ್ಲಿ ಕೂಡ ಆ ಒಂದು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಆಚರಣೆ ಮಾಡಿದರು.